ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾನು ಟೆಂಪಲ್ ಹೋಗ್ತಾ ಇದ್ದೇನೆ. ಯಾವ ಟೆಂಪಲ್ಲು ಅಂತ ಕೇಳಿದರೆ, ಇದು ಶ್ರೀ ಕ್ಷೇತ್ರ ಬೆಲಗೂರು ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿಯ ಟೆಂಪಲ್. ಇದು ಎಲ್ಲಿ ಬರ್ತದೆ ಅಂತ ಕೇಳಿದರೆ, ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲೂಕು, ಶ್ರೀರಾಂಪುರ ಹೋಬಳಿ, ಬೆಲಗೂರು ಕ್ಷೇತ್ರ ಅಂತ ಹೇಳಿ ಅಲ್ಲಿ. ಇದು ತುಂಬ ಒಂದು ಪವಾಡ ಕ್ಷೇತ್ರ ಅಂತೆ, ಬೆಲಗೂರು ಶ್ರೀ ಆಂಜನೇಯ ಸ್ವಾಮಿ ಟೆಂಪಲ್. ಇದನ್ನು ನಾವು ಇವತ್ತು ದರ್ಶನ ಮಾಡೋಣ. ಟೆಂಪಲ್ ಹೇಗಿದೆ, ಅಲ್ಲಿ ಏನೇನು ಸೇವೆಗಳಿದೆ, ಏನು ಎಲ್ಲವೂ ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇವಾಗ ನಾವು ಬೆಲಗೂರು ಕ್ಷೇತ್ರದ ಹತ್ತಿರ ಇದ್ದೇವೆ. ಕಾರಲ್ಲಿ ನಾವು ಬೆಳಿಗ್ಗೆ ಬ್ಯಾಂಗ್ಳೂರಿಂದ ಹೊರಟಿದ್ದೇವೆ. ಬೆಳಿಗ್ಗೆ ಇಲ್ಲಿಗೆ ನಮಗೆ ಇವಾಗ ಒಂದು ಬೆಂಗಳೂರಿಂದ ಬೆಲಗೂರಿಗೆ ಒಂದು 2.5 ಅವರ್ಸ್ ಆಗುತ್ತೆ. 2.5-3 ಅವರ್ಸ್ ಆಗುತ್ತೆ. ನಾವೀಗ ಹೊರಟಿದ್ದೀವಿ, ಬರ್ತಾ ಇದ್ದೀವಿ. ಆಲ್ರೆಡಿ ನಾವು ದೇವಸ್ಥಾನದ ಹತ್ತಿರ ಇದ್ದೇವೆ. ಬೆಲಗೂರು ಕ್ಷೇತ್ರ ನೋಡಿ, ಮಹಾದ್ವಾರ ನಿಮಗೆ ಕಾಣ್ತಾ ಇರ್ಬೋದು. ಬೆಲಗೂರು ಕ್ಷೇತ್ರದ ಮಹಾದ್ವಾರ ಕಾಣ್ತಾ ಇದೆ. ಈ ಮಹಾದ್ವಾರದಿಂದ ಒಳಗಡೆ ಹೋಗೋಣ ನಾವಿವಾಗ. ಇಲ್ಲಿ ಇವತ್ತು ಹನುಮ ಜಯಂತಿ ಪ್ರಯುಕ್ತ ಕಾರ್ಯಕ್ರಮಗಳು ನಡೀತದೆ. ಹನುಮ ಜಯಂತಿಯ ಪ್ರಯುಕ್ತ ಹನುಮ ಜಯಂತಿಯಂದು ವಿಶೇಷ ಕಾರ್ಯಕ್ರಮಗಳು ಇಲ್ಲಿ ನಡೀತವೆ. ಹಾಗಾಗಿ ನಾವು ಕೂಡ ಇವತ್ತು ಬಂದಿದ್ದೇವೆ. ನಮ್ಮ ಟೀಮಿಂದ ಯಕ್ಷಗಾನ ಕೂಡ ಉಂಟು ಇಲ್ಲಿ, ಹಾಗಾಗಿ ಬಂದಿದ್ದೇವೆ. ನೋಡಿ, ನಮಗೆ ಅಲ್ಲಿ ರಥ ಕಾಣ್ತಾ ಉಂಟಲ್ಲ, ತೇರು, ಆಂಜನೇಯ ಸ್ವಾಮಿಯ ಒಂದು ರಥ ಕಾಣ್ತಾ ಉಂಟು. ಈ ಕ್ಷೇತ್ರ ತುಂಬಾ ಪವಾಡ ಕ್ಷೇತ್ರ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ನಾವಿಲ್ಲಿ ಕಾರನ್ನು ಪಾರ್ಕ್ ಮಾಡಿ ದೇವಸ್ಥಾನದ ಒಳಗಡೆ ಹೋಗೋಣ. ಇಲ್ಲಿ ಕಾಣ್ತಾ ಇದೆಯಲ್ಲ, ಅದು ಶನೇಶ್ವರ ದೇವಸ್ಥಾನ. ತುಂಬ ದೊಡ್ಡದಾದಂಥ ಶನೇಶ್ವರ ಮೂರ್ತಿಯಲ್ಲಿದೆ. ಬಟ್ ನಾನು ಅಲ್ಲಿ ಏನಾಗಿದೆ ಅಂದರೆ, ಡೋರ್ ಕ್ಲೋಸ್ ಮಾಡಿದ್ದಾರೆ, ನೋಡಲಿಕ್ಕೆ ಆಗ್ತಿರಲಿಲ್ಲ, ಹಾಗಾಗಿ ತೋರಿಸಲಿಲ್ಲ. ಇವಾಗ ನೋಡಿ, ಇಲ್ಲೆಲ್ಲ ಇದು ಎಲ್ಲ ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ. ಹನುಮ ಜಯಂತಿ ಪ್ರಯುಕ್ತ ಎಲ್ಲ ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ, ದೇವಸ್ಥಾನದ ಒಳಗಡೆ. ಇಲ್ಲಿ ಅದ್ದೂರಿ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ರಾಮ ಭಜನೆ ಎಲ್ಲ ನಡೀತಾ ಇದೆ ಇಲ್ಲಿ. ನೋಡಿ, ಆ ಕಡೆ ರಾಮನ ಭಜನೆ ಆಗ್ತಾ ಉಂಟು. ತುಂಬ ಜನ ಸೇರಿದ್ದಾರೆ. ಶ್ರೀರಾಮನ ಭಜನೆ ಕಾರ್ಯಕ್ರಮಗಳು. ಹಾಗೆ ಈಗ ನಾವು ದೇವರ ದರ್ಶನ ಮಾಡೋಣ. ನೋಡಿ, ಇಲ್ಲಿ ಕೆರೆ ಕೂಡ ಉಂಟು ಶ್ರೀ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ. ತುಂಬ ನೀರಿದೆ ನೋಡಿ, ಹೇಗೆ ಕಾಣ್ತಾ ಉಂಟು ನೋಡಿ, ಕೆರೆ ತುಂಬ ಚೆನ್ನಾಗಿದೆ. ನೀರು ಹೇಗಿದೆ ಅಲ್ವಾ. ಇವಾಗ ನಾವು ಆಂಜನೇಯ ಸ್ವಾಮಿ ದರ್ಶನ ಮಾಡ್ತಾ ಇದ್ದೀವಿ. ನೋಡಿ, ಬೆಲಗೂರು ಕ್ಷೇತ್ರ ವೀರಪ್ರತಾಪ ಆಂಜನೇಯ ಸ್ವಾಮಿಯ ದರ್ಶನವನ್ನು ಎಲ್ಲರೂ ಕೂಡ ಮಾಡಿಕೊಳ್ಳಿ. ತುಂಬ ಕಾರಣಿಕ ಒಂದು ದೇವಸ್ಥಾನ, ಪವಾಡ ಕ್ಷೇತ್ರ, ಆಂಜನೇಯ ಸ್ವಾಮಿ ಟೆಂಪಲ್ಲು ಇದು. ಈಗ ದರ್ಶನ ಮಾಡ್ತಾ ಇದ್ದೀವಿ ನೋಡಿ. ಪೂಜೆಗಳು ನಡೀತಾ ಇದೆ, ಪೂಜೆ ಎಲ್ಲ ಆಗಿದೆ. ನಮಗೀಗ ಮಂಗಳಾರತಿ ಮಾಡ್ತಾಯಿದ್ರು. ಆಂಜನೇಯನನ್ನು ಎಲ್ಲರೂ ನೀಟಾಗಿ ದರ್ಶನ ಮಾಡಿಕೊಳ್ಳಿ. ನಿಮ್ಮ ಮನದಾಳದ ಕೋರಿಕೆಯನ್ನು ಆಂಜನೇಯನಲ್ಲಿ ಬೇಡ್ಕೊಳ್ಳಿ. ಇಲ್ಲಿ ಒಂದು ಪ್ರತೀತಿ ಇದೆ, ಏನಂದರೆ ಆಂಜನೇಯನ ಗದೆಯನ್ನು ಹಿಡಿದು ನಮ್ಮ ಮನದಲ್ಲಿರುವ ಕೋರಿಕೆಯನ್ನು ಬೇಡಿಕೊಂಡ್ರೆ ಖಂಡಿತ ಅದು ಈಡೇರುತ್ತೆ ಅನ್ನೋದೊಂದು ಎಲ್ಲ ಭಕ್ತರ ಒಂದು ಇದರಲ್ಲಿ ಕೂಡ ಉಂಟಂತೆ, ಅಂದರೆ ಭಕ್ತರ ಮನಸ್ಸಿನಲ್ಲಿ. ಹಾಗೆ ಈಡೇರುತ್ತಂತೆ. ಅದೇ ಥರ ಇಲ್ಲಿ ಬಿಂದು ಮಹಾಸ್ವಾಮಿಗಳು ಅಂತ ಹೇಳಿ, ಬಿಂದು ಮಾಧವ ಶರ್ಮ ಗುರೂಜಿಗಳು ಅಂತ ಹೇಳಿ ತುಂಬಾ ಒಂದು ನಡೆದಾಡುವ ದೇವರು ಅಂತಲೇ ಹೇಳ್ಬೋದು ಇಂತಂತೆ ಅವರಿಗೆ. ಅಂಥ ಒಂದು ಗುರುಗಳು ಇಲ್ಲಿ ಇದ್ರಂತೆ. ಅವರು ಹೇಳಿದ ಹಾಗೆ ಆಗ್ತಾ ಇತ್ತು ಅನ್ನೋ ಥರ ಹೇಳ್ತಾ ಇದ್ದಾರೆ ಜನಗಳೆಲ್ಲ. ಇಲ್ಲಿ ಹುಣ್ಣಿಮೆ ದಿನ ತುಂಬ ವಿಶೇಷವಾದ ಪೂಜೆ ನಡೆಯುತ್ತದೆ. ಹಾಗೆ ಹನುಮ ಜಯಂತಿಯ ದಿನ ಬ್ರಹ್ಮ ರಥೋತ್ಸವ ಕೂಡ ಇಲ್ಲಿ ನಡೆಯುತ್ತೆ. ಮತ್ತು ಇಲ್ಲಿ ಹನುಮ ಜಯಂತಿಯಂದು ವಿರಾಟ ದತ್ತ ಪೂಜೆ ಎಂದು ಮಾಡ್ತಾರಂತೆ. ಅಂದರೆ ಸಾವಿರಾರು ಜನ ಸಾಧುಗಳನ್ನು ಕರೆದು ಇಲ್ಲಿ ಪೂಜೆ ಮಾಡ್ತಾರಂತೆ. ಯಾವ ಕ್ಷೇತ್ರದಲ್ಲಿಯೂ ಇಲ್ಲ, ಬಟ್ ಇಲ್ಲಿ ಆ ಥರದ ಒಂದು ಪೂಜೆ ಕೂಡ ಉಂಟಂತೆ. ಮತ್ತು ಇಲ್ಲಿ ಆಂಜನೇಯ ಸ್ವಾಮಿಯ ಕ್ಷೇತ್ರದಲ್ಲಿ ಅನ್ನದಾನ ಒಂದು ದಿನ 2,000-3,000 ಜನಕ್ಕೆ ಅನ್ನದಾನ ನಡೀತದಂತೆ. ಈಗ ನಾವು ಊಟದ ಭೋಜನ ಶಾಲೆಯಲ್ಲಿ ಇದ್ದೇವೆ ನೋಡಿ, ಅನ್ನದೋಸ ಕೊಠಡಿಯಲ್ಲೇ ಇದ್ದೇವೆ. ಇಲ್ಲಿ ಊಟಕ್ಕೆ ವ್ಯವಸ್ಥೆ ಆಗಿದೆ, ಊಟ ಮಾಡ್ತಾ ಇದ್ದಾರೆ ನೋಡಿ, ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ದಾರೆ. ಇಲ್ಲಿ
ಒಂದು ಹುಣ್ಣಿಮೆ ದಿನ ಅಂತೂ ತುಂಬ ಜನ ಸೇರ್ತಾರಂತೆ ಇಲ್ಲಿ. ಹನುಮ ಜಯಂತಿ ಅಂತಂತೂ ತುಂಬ ಜನ ಸೇರ್ತಾರೆ, ಹಾಗೆ ಹುಣ್ಣಿಮೆ ದಿನಗಳಲ್ಲೂ ತುಂಬ ಜನ ಸೇರ್ತಾರೆ. ಬಟ್ ಪ್ರತಿದಿನ ಒಂದು 2,000-3,000 ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆ ಇದ್ದೇ ಇರ್ತದಂತೆ ಈ ಕ್ಷೇತ್ರದಲ್ಲಿ. ತುಂಬ ಒಂದು ಪವಾಡ ಕ್ಷೇತ್ರ ಆಂಜನೇಯ ಸ್ವಾಮಿ ಟೆಂಪಲ್. ಇಲ್ಲಿ ದೇವಿಗೆ, ಇಲ್ಲಿ ಅಮ್ಮನವರು ಕೂಡ ಇದ್ದಾರೆ, ಅಂದರೆ ಲಕ್ಷ್ಮೀ ದೇವಸ್ಥಾನ ಕೂಡ ಉಂಟು. ಹಾಗೆ ಅಮ್ಮನವರಿಗೆ ಉಯ್ಯಾಲ ಸೇವೆ ಕೂಡ ಆಗ್ತಾ ಉಂಟು ನೋಡಿ. ಇಲ್ಲಿ ಆ ಕಡೆ ಈ ಕಡೆ ಅಮ್ಮನಿಗೆ ಇದನ್ನು ಮಾಡ್ತಾಯಿದ್ದಾರೆ, ಹಾಗೆ ಅಮ್ಮನಿಗೆ ಉಯ್ಯಾಲೆ ಸೇವೆ ಕೂಡ ಉಂಟು, ಮಾಡ್ತಾ ಇದ್ದಾರೆ. ತುಂಬ ಒಂದು ನೋಡುವಂಥ ಕ್ಷೇತ್ರ ಇದು. ಯಾರಾದರೂ ಈ ಕಡೆ ಬಂದು ನಮ್ಮ ಬೆಲಗೂರು ಕ್ಷೇತ್ರವನ್ನು ದರ್ಶನ ಮಾಡಲಿಲ್ಲ ಅಂದರೆ ಒಮ್ಮೆ ಬೆಲಗೂರು ಕ್ಷೇತ್ರವನ್ನು ದರ್ಶನ ಮಾಡಿ ಆಂಜನೇಯ ಸ್ವಾಮಿಯ ಕೃಪೆಗೆ ನೀವು ಕೂಡ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಲಿಕ್ಕೆ. ಹಾಗಾಗಿ ಈಗ ಲಕ್ಷ್ಮೀ ಅಮ್ಮನವರಿಗೆ ಪೂಜೆ ಕೂಡ ಆಗ್ತಾ ಉಂಟು, ಉಯ್ಯಾಲೆ ಸೇವೆ ಕೂಡ ಆಗ್ತಾ ಉಂಟು. ಇಲ್ಲಿ ಇವತ್ತು ಯಕ್ಷಗಾನ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ, ಅಂದರೆ ಹನುಮ ಜಯಂತಿಯ ಪ್ರಯುಕ್ತ ಯಕ್ಷಗಾನ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಹಾಗೆ ತುಂಬ ಬೇರೆ ಬೇರೆ ಕಾರ್ಯಕ್ರಮಗಳು, ಅಂದರೆ ಪೂಜೆ ಪುನಸ್ಕಾರಗಳೆಲ್ಲ ತುಂಬ ಇದೆ ಈ ರೀತಿ. ಇಲ್ಲಿ ಕ್ಷೇತ್ರದಲ್ಲಿ ಬಂದು ಅವರ ಕೋರಿಕೆಗಳನ್ನು, ಯಾವುದೇ ಒಂದು ಕೋರಿಕೆಗಳನ್ನು ಕೇಳಿಕೊಂಡ್ರೂ ಕೂಡ ಅದು ನಿಜ ಆಗುತ್ತೆ ಅನ್ನೋ ಥರ ಆಗುತ್ತೆ ಅಂತೆ. ಅಷ್ಟು ಒಂದು ಪವಾಡ ಕ್ಷೇತ್ರ ಅಂತೆ ಇದು. ಹಾಗಾಗಿ ಇವಾಗ ನೋಡಿ ಅವರು ಉಯ್ಯಾಲೆ ತೂಗ್ತಾ ಇದ್ದಾರೆ ಅಮ್ಮನವರನ್ನು. ಇದೆಲ್ಲ ನೋಡಲಿಕ್ಕೆ ಏನು ಒಂಥರ ತುಂಬ ಖುಷಿ ಅನಿಸುತ್ತೆ ಅಲ್ವಾ. ಆ ಒಂದು ಈ ಸನ್ನಿವೇಶ ಎಲ್ಲ ನೋಡುವುದು ತುಂಬಾ ಒಂದು ಖುಷಿ ಅನಿಸುತ್ತೆ. ಉಯ್ಯಾಲೆ ಮೇಲೆ ಅಮ್ಮನವರು ಕೂತಿದ್ದಾರೆ. ಈಗ ಅಮ್ಮನವನ ಮೆರವಣಿಗೆ ಕೂಡ ಉಂಟಂತೆ ನೋಡಿ. ದೇವರನ್ನು ಏನು ಉತ್ಸವ ಪಲ್ಲಕ್ಕಿಯಲ್ಲಿ ಕೂರಿಸಿ ಅಮ್ಮನ ಮೆರವಣಿಗೆ ಕೂಡ ಮಾಡ್ತಾ ಇದ್ದಾರೆ. ದೇವರ ಮೆರವಣಿಗೆ ಶುರುವಾಗಿದೆ. ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಮಹಾಲಕ್ಷ್ಮೀ ದೇವರದ್ದು ಯೋಗ ಶುರುವಾಗಿದೆ. ಹನುಮ ಜಯಂತಿಯ ಪ್ರಯುಕ್ತ ಯಕ್ಷಗಾನ ಕಾರ್ಯಕ್ರಮ ಕೂಡ ಉಂಟು ಇಲ್ಲಿ.